ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಥರ್ಸ್ಡೇ ಮಿನಿ ವ್ಲಾಗ್. ಮಾರ್ನಿಂಗ್ ಎಲ್ರಿಗೂ ರಜಾ ಇತ್ತು, ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ. ಹಾಗಾಗಿ ರವೆ ಇಡ್ಲಿ ಜೊತೆಗೆ ಬಾಂಬೆ ಸಾಗು ಮಾಡಿದ್ದೆ. ಹಾಗಾಗಿ ರಜಾ ಇದ್ದಿದ್ದರಿಂದ ನಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಕ್ಲೀನ್ ಮಾಡಿಕೊಂಡು, ಸಂಜೆ ಮೇಲೆ ತುಂಬ ಮಳೆ, ಅದಾದಮೇಲೆ ನೈಟು ಪಾತ್ರೆಗಳು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು 6:30 7 ಗಂಟೆ ಅಷ್ಟರೊಳಗಡೆ ನಾನು ಪೂಜೆ ಎಲ್ಲ ಮುಗಿಸಿ ಆಫೀಸ್ಗೆಲ್ಲ ರಜಾ ಇರಲಿಲ್ಲ. ಹಾಗಾಗಿ ಕ್ವಿಕ್ಕಾಗಿ ಅಡುಗೆ ತಿಂಡಿ ಕೂಡ ಮಾಡಬೇಕಾಗಿತ್ತು. ತಿಂಡಿಗೆ ನಾನಿಲ್ಲಿ ಹಾಗೆ ನೈವೇದ್ಯಕ್ಕೂ ಕೂಡ ಎರಡಕ್ಕೂ ಸೇರಿಸಿ ಪುಳಿಯೋಗರೆ ಮಾಡಿದ್ದೆ. ಗೊಜ್ಜುನ ನಾನು ಸಪ್ರೇಟಿಗೆ ಹಾಗೆ ಪುಳಿಯೋಗರೆ ಪುಡಿನೂ ಕೂಡ ಸಪ್ರೇಟಾಗಿ ಮಾಡಿಟ್ಕೊಂಡು ಗೊಜ್ಜುನ ಕೂಡ ಸಪ್ರೇಟಾಗಿ ಮಾಡಿಕೊಂಡು ಮಾಡೋದ್ರಿಂದ ಪುಳಿಯೋಗರೆ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಎಳ್ಳು ಕೊಬ್ಬರಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪುಳಿಯೋಗರೆ ಅಂತೂ ತುಂಬ ಟೇಸ್ಟಾಗಿ ಸೇಮ್ ಬ್ರಾಹ್ಮಿನ್ಸ್ ಎಲ್ಲ ಹೇಗೆ ಮಾಡ್ತಾರೆ ಅದೇ ಥರ ಇರುತ್ತೆ. ನೈವೇದ್ಯಕ್ಕೆ ಅದನ್ನೆಲ್ಲ ಮಾಡಿ ಆದಮೇಲೆ ನಾನು ಹಾಗೆ ಸ್ವೀಟ್ಗೆ ನಾನು ಸಜ್ಜಿಗೆ ಮಾಡಿದ್ದೆ. ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಕರ್ಕೊಂಡು ರವೆ ಹಾಕಿ ಚೆನ್ನಾಗಿ ಹುರಿದು ಅದನ್ನು ನೀರು ಹಾಕಿ ಚೆನ್ನಾಗಿ ಕಾಯಿಸಿದ ಮೇಲೆ ಸಕ್ಕರೆ ಹಾಕಿ ಅದಕ್ಕೆ ಬಾಳೆಹಣ್ಣು ಏಲಕ್ಕಿ ಮತ್ತು ಉಪ್ಪು ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಜ್ಜಿಗೆ ಕೂಡ ರೆಡಿ ಆಗುತ್ತೆ. ಇದ್ರ ಕಂಪ್ಲೀಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಫ್ರೀ ಇದ್ರೆ